ದಿಕ್ಕಿಗೆ ತುಂಬಿ ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ, ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ. ಸಿರಿಗಂಧ ಪರಿವಾರದ ಪರವಾಗಿ ನಿಮ್ಮೆಲ್ಲರಿಗೂ ನಮಸ್ಕಾರ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಬೆಸ್ತರು ಆಚರಿಸುವ ದೋಣಿ ಪೂಜೆ, ಮಾಳಗಿ ಚೆನ್ನಬಸಪ್ಪ ಅವರಿಂದ ಹರಿಕೆ ಕುಣಿತ, ಶೋಭಾನೆ ಕೃಷ್ಣೇಗೌಡ ಅವರ ಸಂದರ್ಶನ, ರಾಗಿ ಮುದ್ದೆ ಬಗ್ಗೆ ಒಂದು ವಿಶೇಷವಾದ ಹಾಡು ಹಾಗೂ ಶೋಭಾನೆ ಪದ. ನಮ್ಮ ಕಡಲ ಮಕ್ಕಳ ಸಾಂಸ್ಕೃತಿಕ ಬದುಕು ಅತ್ಯಂತ ಶ್ರೀಮಂತವಾದುದು. ಶತಶತಮಾನಗಳಿಂದ ಕರಾವಳಿಯ ಜನರ ಜೀವನದ ಅವಿಭಾಜ್ಯ ಅಂಗವೆನಿಸಿರುವ ಒಂದು ಸಾಂಪ್ರದಾಯಿಕ ಮೀನುಗಾರಿಕಾ ವಿಧಾನವೇ ಈ ರಂಪಣಿ ಪದ್ಧತಿ. ಡಚ್ ಮೂಲದಿಂದ ಬಂದಿತೆಂದು ಹೇಳಲಾಗುವ ಈ ಸಾಂಪ್ರದಾಯಿಕ ಮೀನುಗಾರಿಕಾ ವಿಧಾನವು ಗೋವಾ ಕಡಲ ತೀರವನ್ನು ಸೇರಿದಾಗ ರಂಪೋಣ್ ಎನಿಸಿಕೊಂಡು ಮುಂದೆ ಕನ್ನಡ ಕರಾವಳಿಯನ್ನು ತಲುಪಿದಾಗ ಅದು ರಂಪಣಿ ಆಯಿತೆಂದು ಹೇಳುತ್ತಾರೆ. ಈ ರಂಪಣಿ ದೋಣಿಗಳಿಗೆ ಸುಮಾರು 300 ವರ್ಷಗಳಿಗೂ ಹೆಚ್ಚಿನ ಇತಿಹಾಸವಿದೆ. ಇಂದಿನ ಮುಂದುವರಿದ ನವ ನಾಗರಿಕತೆಯ ಮುಂದೆ ಈ ರಂಪಣಿ ದೋಣಿಗಳು ಕ್ರಮೇಣ ಕಡಲ ಕಿನಾರೆಯಿಂದ ಕಣ್ಮರೆಯಾಗುತ್ತಿದೆ. ಒಂದು ಕಾಲದಲ್ಲಿ ಸುಮಾರು 350ಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿದ್ದ ಈ ರಂಪಣಿ ದೋಣಿಗಳು ಆಧುನಿಕ ಕಾಲದ ಯಂತ್ರತಂತ್ರಗಳ ಅಟ್ಟಹಾಸಕ್ಕೆ ಸಿಲುಕಿ ನಶಿಸಿ ಹೋಗುತ್ತಿದೆ. ಇಂತಹ ಅಪರೂಪದ ಅಪೂರ್ವವಾದ ರಂಪಣಿ ದೋಣಿಗಳು ಈಗಲೂ ದಕ್ಷಿಣ ಕನ್ನಡದ ಕರಾವಳಿಯಲ್ಲಿ ಅಲ್ಲಲ್ಲಿ ಉಳಿದುಕೊಂಡಿದೆ. ಸಾಮಾನ್ಯವಾಗಿ ಹೊಸ ದೋಣಿಯನ್ನು ನೀರಿಗಿಳಿಸುವ ಮೊದಲು ಪೂಜೆ ಮಾಡುವುದು ವಾಡಿಕೆಯಾದರೂ, ಮಾರಿ ಬಲೆ ಅಥವಾ ರಂಪಣಿ ಬಲೆಗಳನ್ನು ಮೀನುಗಾರಿಕೆಗೆ ತೊಡಗಿಸಿಕೊಳ್ಳುವ ಮೊದಲು ದೋಣಿಗೆ ಸಾಂಪ್ರದಾಯಿಕವಾಗಿ ಪೂಜಾಚರಣೆಗಳನ್ನು ನಡೆಸುತ್ತಾರೆ. ಸಮೃದ್ಧಿಯಾಗಿ ಮೀನು ಸಿಗಲೆಂದು ಸಮುದ್ರ ದೈವಕ್ಕೆ ಸಲ್ಲಿಸುವ ಪೂಜೆಯನ್ನೂ ಇದೇ ಸಂದರ್ಭದಲ್ಲಿ ಆಚರಿಸುತ್ತಾರೆ. ಇಂತಹ ಪೂಜಾ ವಿಧಿಗಳನ್ನು ಪ್ರಪಂಚದ ಇತರ ದೇಶಗಳಲ್ಲೂ ಮೀನುಗಾರಿಕೆಗೆ ಹೊರಡುವ ಮುನ್ನ ಆಚರಿಸುವುದು ಹಿಂದಿನಿಂದಲೂ ರೂಢಿಯಲ್ಲಿದೆ. ಸುಮಾರು 20-25 ವರ್ಷಗಳ ಹಿಂದೆ ಮಾರಿ ಬಲೆಯಿಂದ ಮೀನು ಹಿಡಿಯಲು 80ರಿಂದ 100 ಜನ ಮೊಗವೀರರು ಒಟ್ಟಾಗಿ ಸೇರುತ್ತಿದ್ದರು. 30-40 ಜನ ಮೀನುಗಾರರು ದೋಣಿ ಮೇಲೆ ಸಮುದ್ರದೊಳಗೆ ಹೋಗಿ ಬಲೆಯನ್ನು ಬೀಸಿ ಬರುತ್ತಿದ್ದರು. 100 ಮೊಗವೀರರು ಒಟ್ಟಾಗಿ ಸೇರಿ ಬಲೆಯನ್ನು ಎಳೆಯುತ್ತಿದ್ದರು. ಗಾಡಿಗಟ್ಟಲೆ ಮೀನನ್ನು ರಾಶಿ ಹಾಕುತ್ತಿದ್ದರು. ಆದರೆ ಇಂದು ಅದೆಲ್ಲ ಕಥೆಯಾಗಿದೆ. ಮಾರಿಬಲೆ ಅಥವಾ ರಂಪಣಿ ಮೀನುಗಾರಿಕೆಗೆ ತೆರಳುವ ಮುನ್ನ 3-4 ಜನ ಸಣ್ಣ ದೋಣಿಯೊಂದರಲ್ಲಿ ಸಮುದ್ರದ ನಾನಾ ಕಡೆಗಳಿಗೆ ಹೋಗಿ ಹೆಚ್ಚು ಮೀನು ಇರುವ ಸ್ಥಳವನ್ನು ಸೂಚಿಸುತ್ತಾರೆ. ಹೀಗೆ ಮೀನು ನೋಡಲು ಹೋಗುವ ದೋಣಿಗೆ ಪಾತಿ ಎಂದು ಕರೆಯುತ್ತಾರೆ. ಸೂಚನೆ ಬಂದ ತಕ್ಷಣ ರಂಪಣಿ ಬಲೆಯನ್ನು ಹೊತ್ತ ದೋಣಿಯನ್ನು ನೀರೊಳಗೆ ದೂಡುತ್ತಾರೆ. ರಂಪಣಿ ಬಲೆಯನ್ನು ದೋಣಿಯಲ್ಲಿ ಕೊಂಡೊಯ್ಯುವಾಗ ಬಲೆಯ ಒಂದು ಸೆರಗನ್ನು 10 ಜನ ಹಿಡಿದುಕೊಂಡರೆ, ದೋಣಿಯಲ್ಲಿದ್ದವರು ಬಲೆಯನ್ನು ನೀರಿಗೆ ಬಿಡುತ್ತಾ ಪಾತಿ ನೋಡಿದ ಮೀನನ್ನು ಸುತ್ತಿ ಬಲೆ ಹಾಕಿ ಬೀಡು ಮಾಡಿ ಸೆರಿಗೆಗಾಗಿ ಮತ್ತೊಂದು ಬದಿಯಲ್ಲಿ ದಡಕ್ಕೆ ಬರುತ್ತಾರೆ. ಬಲೆ ಹಾಕುವಾಗ ಮತ್ತು ಬಲೆ ಎಳೆಯುವಾಗ ಗುಂಪಿನ ಶಕ್ತಿಯನ್ನು ಒಂದು ಮಾಡಬೇಕಾಗುತ್ತದೆ. ಆಗ ಎಲ್ಲರನ್ನೂ ಉತ್ತೇಜಿಸಿ ಸ್ಫೂರ್ತಿ ನೀಡಲು ಹಾಡು ಹಾಡುತ್ತಾರೆ. ರಂಪಣಿ ಬಲೆಯಿಂದ ಕಡಲ ತೀರದಲ್ಲಿ ಮೀನುಗಾರಿಕೆ ಮಾಡಬಹುದೇ ವಿನಃ ಆಳದಲ್ಲಿ ಸಾಧ್ಯವಾಗದು. ಹವಾಮಾನ ವೈಪರೀತ್ಯದಲ್ಲಿ ಇದು ಇನ್ನೂ ಕಷ್ಟ. ಇದರಲ್ಲಿ ದೈಹಿಕ ಶ್ರಮ ಹೆಚ್ಚು ಬೇಕಾಗಿರುವುದರಿಂದ ತರುಣರು ಇದಕ್ಕೆ ಹೊಂದಿಕೊಳ್ಳಲಾರದೆ ಕುಲಕಸುಬು ಬಿಟ್ಟು ಘಟ್ಟ ಪ್ರದೇಶದ ತೋಟಗಳಲ್ಲಿ ಕೆಲಸಕ್ಕೆ ಹೋಗುವುದನ್ನು ಇಂದಿನ ಪರ್ಸಿನ್ ಮೀನುಗಾರಿಕೆ ತಪ್ಪಿಸಿದೆ. ಪೋರ್ಚುಗೀಸ್ ಧರ್ಮಗುರು ರೆವರೆಂಡ್ ಫಾದರ್ ರಾಮ್ಫೆನ್ ಎನ್ನುವವರು ಮೊಟ್ಟ ಮೊದಲಿಗೆ ಗೋವಾದಲ್ಲಿ ಮಾರಿ ಬಲೆಯನ್ನು ಬಳಕೆಗೆ ತಂದರಂತೆ. ಆದ್ದರಿಂದ ಅವರ ಹೆಸರಿನಲ್ಲಿಯೇ ಈ ಮೀನುಗಾರಿಕಾ ವಿಧಾನವು ಬಳಕೆಗೆ ಬಂದು ರಂಪಣಿ ಎಂದು ಕರೆಯಲ್ಪಟ್ಟಿತು. ತಾಂತ್ರಿಕತೆಯ ಅಭಿವೃದ್ಧಿಯಲ್ಲಿ ಸಾಂಪ್ರದಾಯಿಕ ಈ ಎರಡೂ ಮಾದರಿಯ ಮೀನುಗಾರಿಕೆ ಇಂದು ಮಾಯವಾಗಿದೆ. ನಿಧಾನವಾಗಿ ಬಲೆಯನ್ನು ಎರಡೂ ಬದಿಯಿಂದಲೂ ಎಳೆಯುತ್ತಾರೆ. ಮೀನು ಹೆಚ್ಚು ಸಿಕ್ಕಿದರಂತೂ ಸಂತೋಷಗೊಂಡು ಮತ್ತಷ್ಟು ಹುರುಪಿನಿಂದ ಪದವನ್ನು ಹಾಡುತ್ತಾ ಎಳೆಯುತ್ತಾರೆ.
ಎರಡೂ ಸೆರಗಿನವರು ಒಟ್ಟಾಗಿ ಮೀನೆಲ್ಲ ಮಾಡಿನ ಬಲೆಗೆ ಸೇರಿದ ಮೇಲೆ ಎಳೆದು ಮೇಲೆ ತರುತ್ತಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಕುಂದಾಪುರ ತಾಲೂಕಿನ ಬೀಜಾಡಿ ಗ್ರಾಮದ ಈ ಮೊಗವೀರರು ಅಪರೂಪಕ್ಕೊಮ್ಮೆ ರಂಪಣಿ ಬಲೆ ಬೀಸಿ ಮೀನುಗಾರಿಕೆ ಮಾಡುವ ಈ ಸುಂದರ ನೋಟವನ್ನು ಸೃಷ್ಟಿಸಿದ್ದಾರೆ. ಅದೇನೇ ಇರಲಿ, ಸಮುದ್ರವನ್ನು ಕುರಿತು ಅನೇಕ ನಂಬಿಕೆಗಳನ್ನು ಇರಿಸಿಕೊಂಡಿರುವ ಪ್ರಪಂಚದ ಮೀನುಗಾರರು ಅದರ ಆದಿದೈವವನ್ನು ಸಂತೃಪ್ತಿಗೊಳಿಸಲು ಹಾಗೂ ಆ ಮೂಲಕ ಸಮುದ್ರದ ಬೇಟೆಯಲ್ಲಿ, ಪ್ರಯಾಣದಲ್ಲಿ ಮತ್ತು ವ್ಯಾಪಾರದಲ್ಲಿ ಆತ್ಮವಿಶ್ವಾಸ ಹಾಗೂ ಯಶಸ್ಸು ದೊರೆಯುವಂತಾಗಲು, ಕಡಲ ತಡಿಯ ಬದುಕು ಹಸನಾಗಲು ಹಲವು ಬಗೆಯ ಆಚರಣೆಗಳನ್ನು ರೂಢಿಸಿಕೊಂಡಿದ್ದಾರೆ. ರಾಗಿ ಕಲ್ಲ ಮೇಲೆ ಚೆಲ್ಯಾವೆ ನಮ್ಮ ಹಾಡು, ಬಲ್ಲಂತ ಜಾಣಾರು ಬರ್ಕೊಳ್ಳಿ, ಬಲ್ಲಂತ ಜಾಣಾರು ಬರ್ಕೊಳ್ಳಿ, ಬಳ್ಳ ತೆಕ್ಕೊಂಡು ಅಳ್ಕೊಳ್ಳಿ. ಹೀಗೆ ನಮ್ಮ ಜನಪದರ ಹಾಡು, ಕುಣಿತ, ಮೆರೆತಗಳನ್ನು ಬರೆದು ಬಳ್ಳ ತೆಗೆದು ಒಳೆದರೂ ಸಹ ಮುಗಿಯಲಾರದಂತಹ ಜಾನಪದ ಸಂಪತ್ತು ನಮ್ಮ ನಾಡಿನಲ್ಲಿದೆ. ಇಂತಹ ಜಾನಪದ ಕಲೆಗಳನ್ನೇ ನಂಬಿ ಅವುಗಳಿಗಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಂತಹ ಕಲಾವಿದರು ನಮ್ಮಲ್ಲಿ ಹಲವಾರು ಮಂದಿ ಇದ್ದಾರೆ. ಅಂತಹವರಲ್ಲಿ ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಲಕ್ಷ್ಮೀಸಾಗರ ಗ್ರಾಮದ ಶ್ರೀ ಸೋಬಾನೆ ಕೃಷ್ಣೇಗೌಡರು ಒಬ್ಬರು. ಸೋಬಾನೆ ಕೃಷ್ಣೇಗೌಡರು ಬೀಸೋಕಲ್ಲಿನ ಮುಂದೆ ಕುಳಿತು ದಿನಗಟ್ಟಲೆ ಹಾಡಬಲ್ಲರು, ಗೆಜ್ಜೆ ಕಟ್ಟಿ ಪಟ ಹಿಡಿದು ಕುಣಿಯಬಲ್ಲರು, ಕೊರವಂಜಿಯಾಗಿ ನರ್ತಿಸಬಲ್ಲರು, ಗಾರುಡಿಗನಾಗಿ ಮೋಡಿಯನ್ನೂ ಮಾಡಬಲ್ಲರು. ನಶಿಸಿ ಹೋಗುತ್ತಿರುವ ಜಾನಪದ ಕಲೆಗಳನ್ನು ನಮ್ಮ ಮುಂದಿನ ಪೀಳಿಗೆಯವರೆಗೂ ಕಲಿಸಬೇಕೆಂಬ ಆಶಯ ಹೊಂದಿರುವ ಶ್ರೀ ಸೋಬಾನೆ ಕೃಷ್ಣೇಗೌಡರು ಒಬ್ಬ ಅಪೂರ್ವ ಕಲಾವಿದರು. ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಹಲವಾರು ಕಲಾ ಪ್ರದರ್ಶನಗಳನ್ನು ನೀಡಿ ಜನಮನ್ನಣೆಯನ್ನು ಗಳಿಸಿದ್ದಾರೆ. ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿಯ ಪ್ರಶಸ್ತಿಯೂ ಅಲ್ಲದೆ ಇನ್ನೂ ಹಲವಾರು ಸಂಘ ಸಂಸ್ಥೆಗಳು ಇವರನ್ನು ಗೌರವಿಸಿವೆ. ಇಂತಹ ಪ್ರತಿಭಾವಂತ ಕಲಾವಿದರಾದ ಶ್ರೀ ಸೋಬಾನೆ ಕೃಷ್ಣೇಗೌಡರನ್ನು ಲಕ್ಷ್ಮೀಸಾಗರ ಗ್ರಾಮದ ಅವರ ಮನೆಯಲ್ಲಿಯೇ ಈಗ ನಿಮಗೆ ಪರಿಚಯಿಸೋದಕ್ಕೆ ನನಗೆ ತುಂಬ ಸಂತೋಷವಾಗ್ತಾ ಇದೆ. ನಮಸ್ಕಾರ ಕೃಷ್ಣೇಗೌಡ್ರೆ. ಕೃಷ್ಣೇಗೌಡ್ರೆ, ಹೇಳಿ ಸರ್. ಸೋಬಾನೆ ಪದಗಳನ್ನು ಹಾಡೋದ್ರಲ್ಲಿ ಪ್ರಸಿದ್ಧರಾದ ನೀವು ಹೇಳಿ. ಈ ಹಾಡುಗಳನ್ನು ಹೇಗೆ ಕಲಿತ್ರಿ? ನಮ್ಮ ತಾಯಿಯವರು ಜಾಸ್ತಿ ಜಾನಪದನೇ ಅವರಲ್ಲಿತ್ತು ಸರ್. ಅವರು ಸಾಮಾನ್ಯ ಮದುವೆಂದು ದಿನನಿತ್ಯ ಆಡ್ತಿದ್ರು. ಸೋಬಾನೆ ಆಗಲಿ, ಕುಟ್ಟೋದು, ಬೀಸೋದೇ ಆಗಲಿ, ಅವರೇ ತಳತರಿಯುವಾಗಿ ಆಗಲಿ, ಕಣ ಮಾಡುವಾಗಲಿ ಆಗಲಿ, ಯಾವ ಸಂದರ್ಭ ತಕ್ಕಾಗಿ ಆಡ್ತಾ ಇದ್ರು. ಒಬ್ಬ ತಮ್ಮ ಮನೆಗೆ ಬಂದರೆ ಅವ್ರ ಮೇಲೆ ಕಟ್ಟಾಡುವಂಥ ಜಾಸ್ತಿ ಹಾಡು ಅವರಲ್ಲಿತ್ತು. ಅವ್ರು ಆಡ್ತಾ ಇದ್ರೆ ನನ್ನ ಬಾಯಿ ಮಿಲಗ್ತಾ ಇತ್ತು ಸರ್. ನಿಮ್ಮನ್ನ ಜಾನಪದ ಕೃಷ್ಣೇಗೌಡ ಅಂತ ಯಾಕೆ ಕರೀತಾರೆ? ಸರ್, ನಾನು ಈ ಕೋಲಾಟದಲ್ಲಿ ಅಂದರೆ ಸುಮಾರು ಒಂದು 10 ಕಡೆ ನಾನು ಶಿಸ್ರು ಸೃಷ್ಟಿಸಿದ್ದೀನಿ. ಸುಮಾರು ಅಕ್ಕಪಕ್ಕ ಹಳ್ಳಿಗಳಲ್ಲಿ ಕೋಲಾಟ ಅಂದರೆ ಅಷ್ಟೇ. ನಾನು ಜಾನಪದನೂ ಸಹ ಹೆಂಗಸರಿಗೆಲ್ಲ ನಾನು ಸೋಬಾನೆ ಕಲಿಸ್ತಾ ಇದ್ದೀನಿ. ಅದಾದಮೇಲೆ ಈ ಜಾನಪದನ ಕಲಿಸೋಕೆ ಶುರು ಮಾಡಿದೆ. ಕೋಲಾಟದಲ್ಲಿ ಭಾಳ ನಾನು ಚೆನ್ನಾಗಿ ಕಾರ್ಯಕ್ರಮ ಮಾಡೋದ್ಮೇಲೆ ನಾನು ಟಿ ವಿ ಸ್ಟೇಷನ್ ಆಕಾಶವಾಣಿ ತೆಗೆಲ್ಲ ಕೊಡೋಕ್ಕಾದ್ಮೇಲೆ ನನ್ನ ಜಾನಪದ ಕೃಷ್ಣೇಗೌಡರು ಅಂತ ಕರೀತಾರೆ ಸರ್. ಕೃಷ್ಣೇಗೌಡ್ರೆ, ಹೇಳಿ ಸರ್. ನಿಮ್ಮಲ್ಲಿರುವ ಈ ಜಾನಪದ ಕಲೆಗಳನ್ನು ಮತ್ತು ಹಾಡುಗಳನ್ನು ಬೇರೆ ಯಾರಿಗಾದರೂ ಕಲಿಸ್ತಾ ಇದ್ದೀರಾ? ಕಲಿಸ್ತಾ ಇದ್ದೀನಿ ಸರ್. ಎಲ್ಲ ಕಡೆ ನಾನು ಸಾಮಾನ್ಯ ಹಳ್ಳಿಗಳೆಲ್ಲ ನನ್ನ ಕಡೆ ನಾನು ಸೃಷ್ಟಿಸಿದ್ದೀನಿ. ಹಾಗೂ ನಾನು ಮಡ್ರಾಸ್ ಸ್ಟೇಟ್ಗೆ ಹೋಗಿ ರೈಲ್ವೆ ಪೊಲೀಸ್ನವ್ರಿಗೂ ಸಹ ನಾನು 1.5 ತಿಂಗಳು ತರಬೇತಿ ಕೊಟ್ಟಿದ್ದೀನಿ. ಸಾಮಾನ್ಯ ನಾನು ಜಾನಪದದಲ್ಲಿ ಅಂದರೆ ಒಂದೇ ಕಲೆಗಳೆಲ್ಲ ಎಲ್ಲ ಕಲೆಗಳನ್ನು ಸೃಷ್ಟಿಸ್ತೀನಿ. ಮುಂದೆ ಇನ್ನೂ ಕಲಿಯುವಂಥ ಆಸಕ್ತಿಗಳು ನನ್ನ ಹತ್ರ ಬಂದರೂ ಕಲ್ಸೋಕ್ಕೂ ತಯಾರಿದ್ದೀನಿ. ಕಲಿಯುವಂಥವ್ರು ಯಾರು ಈಗ ಮುಂದೆ ಬರ್ತಾ ಇಲ್ಲ. ಅದರ ದೇಶದಿಂದ ನಾನು ಆದಷ್ಟು ಪ್ರಯತ್ನ ಅದರಲ್ಲೇ ನಾನು ಮಾಡೋಕ್ಕೆ ತಯಾರಿದ್ದೀನಿ ಸರ್, ಮಾಡ್ತಾಯಿದ್ದೀನಿ. ಕೃಷ್ಣೇಗೌಡ್ರೆ, ನಿಮ್ಮ ಕುಟುಂಬದಲ್ಲಿ ನಿಮ್ಮ ಈ ಜಾನಪದ ಕಲೆಗಳನ್ನು ಮತ್ತು ಹಾಡುಗಳನ್ನು ಬೇರೆ ಇನ್ಯಾರಾದರೂ ಕಲ್ತ್ಕೊಳ್ಳುವಂಥ ಆಸಕ್ತಿ ತೋರಿಸ್ತಾ ಇದ್ದಾರಾ? ನಮ್ಮ 2ನೇ ಮಗ ಕಲಿತಾ ಇದ್ದಾನೆ ಸರ್. ಕಲಿಯೋಕ್ಕೆ ಆಸಕ್ತಿ ಇಲ್ಲ. ಆ ಜಾನಪದ ಅಂದರೆ ಸಾಮಾನ್ಯವನ ಅದ್ರ ಗೊತ್ತೇನು ಒಂದು ಗೊತ್ತೇ ಇಲ್ಲ ಸರ್ ಅವನಿಗೆ. ನಾನು ಅದು ಉಳಿಸಪ್ಪ, ನನ್ನ ಹೆಸರು ಉಳಿಸು ಅಂತ ಹೇಳ್ತಾ ಇದ್ದೀನಿ. ಸಾಮಾನ್ಯ ಅವನು ಅದಕ್ಕೆ ಉಳಿಸೋಕೆ ಏನು ಪ್ರಯತ್ನ ಮಾಡ್ತಾ ಇಲ್ಲ. ನನ್ನ ಮಗನಿಗಿಂತ ನಾನು ಸಾಮಾನ್ಯ ಕೆಲವು ಹಳ್ಳಿಗಳಲ್ಲೆಲ್ಲ ಉಳಿಸೋಕೆ ಅವಕಾಶ ಮಾಡ್ತಾ ಇದ್ದೀನಿ, ಉಳಿಸ್ತಾ ಇದ್ದೀನಿ ನನ್ನ ಶಿಷ್ಯರು. ನನ್ನ ಮಗನಿಗಿಂತ ನಾನು ಬೇರೆ ತಂಡಗಳು ಕಟ್ಕೊಂಡು ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ಸರ್. ನಿಮ್ಮ ಸೊಗಸಾದ ಕಂಠದಿಂದ ನಮಗೆ ಹಾಗೂ ಇಷ್ಟೊತ್ತು ಕಾಯ್ತಾ ಇರುವಂಥ ನಮ್ಮ ವೀಕ್ಷಕರಿಗಾಗಿ ಒಂದೆರಡು ಸೋಬಾನೆ ಪದಗಳನ್ನು ಆಡ್ತೀರಾ? ಆಡ್ತೀನಿ ಸರ್. ಮನೆಯನ್ನು ನೋಡಿರಿ ಮನೆಯ ಪಡ್ಸಾಲೆಯ ಸೋಬನ ಬನ್ನಿರೆ, ಮನೆಯೊಳವರವ್ವ ಗುಣವಂತೆ ಸೋಬನ, ಮನೆಯೊಳವರವ್ವ ಗುಣವಂತೆ ಆಧಾರೆ ಸೋಬನ ಬನ್ನಿರೆ. ಮಗನ ಮದುವೆಂದ ಮನೆಯ ಮಾರಾಟ ಮಾಡೆ ಸೋಬನ ಬನ್ನಿರೆ, ಮಲೆನಾಡಿಗೆ ಹೋಗಿ ಮನೆ ನೋಡೆ ಸೋಬನ, ಮಲೆನಾಡಿಗೆ ಹೋಗಿ ಮನೆ ನೋಡಿ ಸೋಬನ, ಮಲೆನಾಡಿಗೆ ಹೋಗಿ ಮನೆ ನೋಡೆ ಸೋಬನ, ಮಲೆನಾಡಿಗೆ ಹೋಗಿ ಮನೆ ನೋಡಿ ಸೋಬನ, ಮಲೆನಾಡಿಗೆ ಹೋಗಿ ಮನೆ ನೋಡಿ ನೋರವ್ವ
ಮಂಜುಲುಗೆ ನಾಕೆ ಮಾಡೆ ನಾಕೆ ಬಲುಗೆ ನಾಕೆ ಮಾಡೆ ನಾಕೆ ಶೋಭನ ಮಂಜುಲುಗೆ ನಾಕೆ ಮಾಡೆ ನಾಕೆ ಶೋಭನ ಬಲುಗೆ ನಾಕೆ ಮಾಡೆ ನಾಕೆ ಶೋಭನ ಮಂಜುಲುಗೆ ನಾಕೆ ಮಡನಾಕೆ ನೋರವ್ವ ಶೋಭನ ಬನ್ನಿರೆ ಜಾಡೆ ಜಮಖಾನ ಓದಾರಕ್ಕೆ ಶೋಭನ ಜಾಡೆ ಜಮಖಾನ ಓದಾರಾಕೆ ಶೋಭನ ಜಾಡೆ ಜಮಖಾನ ಓದಾರಕ್ಕೆ ಶೋಭನ ಜಾಡೆ ಜಮಖಾನ ಓದಾರಾಕೆ ಶೋಭನ ಮಾತುಗು ಬಂದೋರು ಎಂದು ಬಂದುರಿ ಬೀದರಿಯ ಶೋಭನ ಬನ್ನಿರೆ ಇನ್ನು ಬಂದರಿಯ ನಿಮ್ಮ ಬಳಗ ಶೋಭನ 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 ಬಡಗಲ ಬೀದಿಲ್ಲೇ ಬೆಳಗೇರು ಮಲಗೌರ ಶೋಭನ ಬನ್ನಿರಿ ಬಡಗಾಲ ಮಂಜೋ ಕವಾದಾದ ಶೋಭನ ಬಡಗಾಲ ಮಂಜೋ ಕವಾದಾವ ಶೋಭನ ಬಡಗಾಲ ಮಂಜೋ ಕವಾದಾವ ಶೋಭನ ಬಡಗಾಲ ಮಂಜೋ ಕವಾದಾವ ಶೋಭನ ಬಡಗಾಲ ಮಂಜೋ ಕೌದಾವ ಈ ಊರ ಶೋಭನ ಬನ್ನಿರಿ ಬೆಡಗೇರಿ ಬರಸೋ ಬೇಳಗಾದ ಬೆಡಗೇರೆ ಬರಸೋ ಬೇಡಗಾದ ಬೆಡಗೇರಿ ಬರಸೋ ಬೇಳ ತಂದನಾನ ತಾನ ತಂದನಾನನ. ಶೈವ ಸಂಪ್ರದಾಯದಲ್ಲಿ ಅತ್ಯಂತ ಪ್ರಾಚೀನ ರೂಪಗಳಲ್ಲಿ ಒಂದು ಗೊರವ ಸಂಪ್ರದಾಯ. ಗೊರವರು ಕರ್ನಾಟಕದ ಪ್ರಸಿದ್ಧ ಗ್ರಾಮ ದೇವತೆಗಳಲ್ಲಿ ಒಂದಾದ ಮೈಲಾರಲಿಂಗನ ಭಕ್ತರೇ. ಗೊರವ ಎಂದರೆ ತಮ್ಮ ಇಷ್ಟ ದೈವರಾದ ಮೈಲಾರಲಿಂಗನ ಸೇವೆಯನ್ನು ಮಾಡಲು ದೀಕ್ಷೆ ಪಡೆದವರು. ಇವರನ್ನು ಗುಡ್ಡರು ಎಂದು ಸಹ ಕರೆಯುತ್ತಾರೆ. ಹಬ್ಬಗಳ ಸಂದರ್ಭಗಳಲ್ಲಿ ಮತ್ತು ಹೊಸಮನೆ ಪೂಜೆಗಳಲ್ಲಿ ಹರಕೆ ಹೊತ್ತಂತಹ ಮೈಲಾರಲಿಂಗನ ಭಕ್ತರು ಈ ಗುಡ್ಡರನ್ನು ಕರೆಸಿ ಮಣಿ ಸೇವೆ ಅಂದರೆ ಆಕರ್ಷಕ ಕುಣಿತದ ಸೇವೆ ಮತ್ತು ದೋಣಿ ಸೇವೆಗಳನ್ನು ಸಲ್ಲಿಸುತ್ತಾರೆ. ಗುಡ್ಡರು ತಮ್ಮ ಕುಲದೇವರ ಹೆಸರಿನಲ್ಲಿ ಭಕ್ತಿ, ಶ್ರದ್ಧೆ ಮತ್ತು ನಿಷ್ಠೆಯಿಂದ ಈ ಸೇವೆ ಸಲ್ಲಿಸುವ ಪರಿಪಾಠವನ್ನು ತಲೆಮಾರುಗಳಿಂದ ಕಾಪಾಡಿಕೊಂಡು ಬಂದಿದ್ದಾರೆ. ಡಮರುಗದ ಹಿನ್ನೆಲೆಯಲ್ಲಿ ಸುಮಧುರ ಕೋಲಿನ ನಾದದೊಂದಿಗೆ ಆಕರ್ಷಕ ಭಂಗಿಯಲ್ಲಿ ಕುಣಿಯುವ ಕಲೆ ಇವರಿಗೆ ಸಿದ್ಧಿಸಿದೆ. ಮೈಲಾರಲಿಂಗನ ಭಕ್ತರಾದ ಶ್ರೀ ಮಾಳಗಿ ಚನ್ನಬಸಪ್ಪ ಬಳ್ಳಾರಿ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ಚಿಗಟೇರಿ ಗ್ರಾಮದವರು. ಗೊರವ ದೀಕ್ಷೆಯನ್ನು ಪಡೆದು ಈ ಭಾಗದಲ್ಲೇ ಉತ್ತಮ ಕಲಾವಿದರೆಂದು ಹೆಸರು ಪಡೆದಿದ್ದಾರೆ.
ತಂದಾನಾನ ತಾನ ತಂದಾನಾನನ. ಜಾನಪದ ವ್ಯಾಪ್ತಿಯಲ್ಲಿ ಬಾರದ ವಿಷಯವಸ್ತುಗಳಿಲ್ಲ. ಜಾನಪದದ ಬಹು ವಿಸ್ತಾರವಾದ ಕ್ಷೇತ್ರವೆಂದರೆ ಜನಪದ ಸಾಹಿತ್ಯ, ಅದರಲ್ಲೂ ಗೀತ ಸಾಹಿತ್ಯ. ಈ ಗೀತ ಸಾಹಿತ್ಯವನ್ನು ಹಾಡುವವರು ಬಹುಪಾಲು ಮಹಿಳೆಯರು. ಹಳ್ಳಿಯ ಹೆಣ್ಣು ತನ್ನ ಪ್ರದೇಶದ ಆಚಾರ ವಿಚಾರ, ನಂಬಿಕೆ, ಸಂಪ್ರದಾಯ ಮುಂತಾದ ಸಾಂಸ್ಕೃತಿಕ ಹಾಗೂ ಐತಿಹಾಸಿಕ ವಸ್ತುಗಳನ್ನಲ್ಲದೆ ತನ್ನ ಬಾಳಿನ ಸುಖ ದುಃಖಗಳನ್ನು ಒಳಗೊಂಡಂತೆ ಹಲವು ಮುಖಗಳನ್ನು ತನ್ನ ಜನಪದ ಗೀತೆಗಳಲ್ಲಿ ಮನ ಮಿಡಿಯುವಂತೆ ಚಿತ್ರಿಸಿದ್ದಾಳೆ ಹಾಗೂ ಅದನ್ನು ಮನ ಮುಟ್ಟುವಂತೆ ಹಾಡಿದ್ದಾಳೆ. ಹೆಣ್ಣನ್ನು ಹೆತ್ತು ಸಾಕಿ ಸಲಹಿ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸಿಕೊಟ್ಟ ತಾಯಿ ಅಲ್ಲಿ ತನ್ನ ಅತ್ತೆಯ ಮನೆಯಲ್ಲಿ ಮಗಳು ಕಷ್ಟ ಅನುಭವಿಸುವುದನ್ನು ತಿಳಿದು ಮನನೊಂದು ಹಾಡಿದ್ದಾಳೆ. ಅಂಥ ಒಂದು ಹಾಡನ್ನು ಧಾರವಾಡ ಜಿಲ್ಲೆಯ ರಾಣಿಬೆನ್ನೂರಿನ ಕೆಂಚಮ್ಮ, ತಿಪ್ಪವ್ವ ಮತ್ತು ಸಂಗಡಿಗರು ಹಾಡಿದ್ದಾರೆ. ಮದುವೆಯ ಮಾಡಿ ಮಾತಂದ ಕಾಳ ಕಂಡೆ ಮೇಲೆ ಕೊಡ ನೋವ ನೇರ ತರೋವಾಗ ನೆತ್ತಿ ಮೇಲೆ ಕೊಡ ನೋವ ನೇರ ತರೋವಾಗ ಒತ್ತಿ ಬಂದ ಕಣ್ಣೀರ ವರಸೋರ್ಯಾರಮ್ಮ ಮಗಳ ಮದುವೆಯ ಮಾಡಿ ಮಾತಂದು ಕಾಳ ಮಗಳ ಮದುವೆಯ ಮಾಡಿ ಮಾತಂದು ಕಾಳ ಕಂಡೆ ದಾಡಿ ಬಾಡ ದಾಡಿ ಮಗಳ ಕರದ್ವೈವಾಗ ಒತ್ತಿ ಬಂದ ಕಣ್ಣೀರ ವರಸೋರ್ಯಾರಮ್ಮ ಮಗಳ ಮದುವೆಯ ಮಾಡಿ ಮಾತಂದು ಕಾಳ ಮಗಳ ಮದುವೆಯ ಮಾಡಿ ಮಾತಂದು ಕಾಳ ಕಂಡೆ ಜಗದಲ್ಲಿ ಹೆಣ್ಣ ಹಡೆದೋ ಕಾಷ್ಟವ ತಿಳದೆ ಮಗಳ ಮದುವೆಯ ಮಾಡಿ ಮಾತಂದು ಕಾಳ ಮಗಳ ಮದುವೆಯ ಮಾಡಿ ಮಾತಂದು ಕಾಳ ಕಂಡೆ ತಂದಾನಾನ ತಾನ ತಂದಾನಾನನ. ಅಕ್ಕಿ ತಿಂದವನು ಹಕ್ಕಿಯಂಗಾದನಂತೆ, ಜೋಳ ತಿಂದವನು ತೋರಣಂಗಾದನಂತೆ. ಆದರೆ ರಾಗಿ ಸಂಪೂರ್ಣವಾಗಿ ಸಾತ್ವಿಕವಾದ, ಶಕ್ತಿದಾಯಕವಾದ, ಅಷ್ಟೇ ಏಕೆ ಮಹಾಯೋಗಿಗಳೇ ಮೆಚ್ಚಿರುವಂಥ ಆಹಾರ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಲ್ವಂತೆ. ರಾಗಿ ಹಿಟ್ಟು ರಟ್ಟೆಗೆ ಬಲ, ಹೊಟ್ಟೆಗೆ ಬೋಲು ತಂಪು. ಅರ್ಗಿಸ್ಕೊಳಕ್ಕಾಗ್ದಲ್ಲ ಇರೋರು ಅಂಬ್ಲಿ ಕುಡಿದ್ರೆ ನನ್ನಂಥ ಜಟ್ಟಿಗಳು 7 ಮುದ್ದೆ ನುಂಗಿ ಮ್ಯಾಲೆ ಉಳ್ದ ಕುದಿಯೋ ಹೆಸ್ರನ್ನು ಕುಡಿಬಲ್ರಂತೆ. ಸೀಗೆ ಮೇಳೆ ಕೆಳಗೆ, ಸಿರಿಗಂಧದ ಕಲ್ಲೋಳಿಲಿ ಚೆಲುವೆ ರಾಜೋಣನ ಹದವಾಗಿ ಬೇಯಿಸಿ ಮುದ್ದೆ ಕಟ್ಟಿ ಅವರೆಕಾಳು ಸಾರು ಜೊತೆಗೋ ಇಲ್ಲ ಉಳ್ಳಿ ಕಾಳು ಕಟ್ಟಿನೊಂದಿಗೋ ಕೊಟ್ಟರೆ ನಾನೇನು ನೀವು ತಿಂತೀರ 7 ಮುದ್ದೆ. ಹೀಗೆ ಇಂತಹ ರಾಗಿ ಮುದ್ದೆ ಬಗ್ಗೆ ಯುಗಧರ್ಮದ ರಾಮಣ್ಣವರು ಹೆಂಗೆ ಹಾಡ್ತಾರೆ ಅಂದರೆ, ರಾಗಿ ಮುದ್ದುಣ್ಮನಿಗೆ ರೋಗ ಬರುವುದು ಉಂಟೆ, ಈ ರಾಜ್ಯಕ್ಕೆ ಶಂಕಾರ ಗಂಡವನು ಧಾನ್ಯಕ್ಕೆಲ್ ರಾಜನೇ ಅವನು ಯುಗಧರ್ಮ. ಗಟ್ಟಿ ರಾಗಿ ಮುದ್ದೆ ಈ ಘಟ್ಟಕ್ಕೆ ಬಿದ್ದಾಗ ಬೆಟ್ಟದಂಥ ಹಸುವು ಉಟ್ಟಡಿಗೆ ಈ ಭವದ ಸೃಷ್ಟಿಗುತ್ಕೃಷ್ಟಿ ಯುಗಧರ್ಮ. ನಳನ ಪಾಕಕ್ಕೆ ಮೊದಲು ತಳಹದಿಯೇ ನಮ್ರಾಗಿ, ನಳನ ಪಾಕಕ್ಕೆ ಮೊದಲು ತಳಹದಿಯೇ ನಮ್ರಾಗಿ, ಒಳ ಬೆಳಕ ಕೊಡುವದ ಮೇಲ್ ಮನಿಗೋಗಿ ಅದನ್ನು ಉಣುವನೇ ಬೋಗಿ ಯುಗಧರ್ಮ. ಶಂಕುವಾದ್ಯಕ್ಕೆ ಮಿಂಚ ಕಂಚಿನ ತಟ್ಟೆ ಶಂಕರಗಂಡನ್ನೆಟ್ಟು, ಶಂಕುವಾದ್ಯಕ್ಕೆ ಮಿಂಚ ಕಂಚಿನ ತಟ್ಟೆ ಶಂಕರಗಂಡನ್ನೆಟ್ಟು, ಚಿಂತಮಣಿ ಪಾದೋದಕ ಎರದರಿ ಹೊಟ್ಟೆರಾಯನ ಅಂಕಪಟ್ಟಿ ನೋಡೋ ಯುಗಧರ್ಮ. ಹೊಸೆ ಅಂಬ್ರ ಬಿಸೆ ಮುದ್ದೆ ಬಸುರೆಣ್ಣು ಮಗಳು ಬೊಗಿಸುಂಡ್ರೆ ಬೊಗಿಸಿ ಬಂದ ಬವಿಕೆಗೆ ಬೆಸಿಗೆ ಹಾಕಿದಂತೆ ಯುಗಧರ್ಮ, ಬೆಸಿಗೆ ಹಾಕಿದಂತೆ ಯುಗಧರ್ಮ. ಸಪ್ಪೆತೆಗೆ ಮುದ್ದೆಗೆ ಎಪ್ಪಕಟ್ಟಿ ತುಪ್ಪಾಗಿ, ಸಪ್ಪೆತೆಗೆ ಮುದ್ದೆಗೆ ಎಪ್ಪಕಟ್ಟಿ ತುಪ್ಪಾಗಿ ಅದರ ಪಕ್ಕಕ್ಕೆ ಹಪ್ಪಳ ಉಪ್ಪಿನಕಾಯಿ ಇದ್ದರೆ ನಾಲಿಗೆಯು ಚಪ್ಪರ್ಸದ್ ನೋಡೋ ಯುಗಧರ್ಮ, ನಾಲಿಗೆಯು ಚಪ್ಪರ್ಸದ್ ನೋಡೋ ಯುಗಧರ್ಮ. ರಾಗಿ ಮುದ್ದೆಯ ಗುಂಡು ಹುಂಡು ನೋಡೊಂದು ಚೆಂಡು, ತಿರಿವಡಿ ಒಂದು ಚೆಂಡು, ಮುಂಗಿ ನೋಡೊಂದು ಚೆಂಡು. ರಾಗಿ ಮುದ್ದೆಯ ಗುಂಡು ಹುಂಡು ನೋಡೊಂದು ಚೆಂಡು, ರಾಗಿ ಮುದ್ದೆ ನುಂಗುವನಿಗೆ
ಒಳಗಿನ ರೋಗ ಕಂಡ ತುಂಡು, ಅಲ್ಲಿಂದ ನೀನೇ ಗಂಡು ಕಟ್ಟಾಣಿ ಗುಂಡು. ಬಿಸಿ ಬಿಸಿ ರಾಗಿ ಗುಂಡು ತಟ್ಟಲು ಉದುಕವ ಕಂಡು, ಮಳ್ಳುದುಕವ ಕಂಡು, ಹಸೆ ಉದುಕವ ಕಂಡು. ಬಿಸಿ ಬಿಸಿ ರಾಗಿ ಗುಂಡು ತಟ್ಟಲು ಉದುಕವ ಕಂಡು. ತುತ್ತಿಗೆ ತುತ್ತು ಗೋಲಿಗುಂಡು ಹೊಟ್ಟೆ ತುಂಬ ನಾನು ಉಂಡು. ತುತ್ತಿ ತುತ್ತು ಗೋಲಿ ಗುಂಡು ಹೊಟ್ಟೆ ತುಂಬ ನಾನು ಉಂಡು. ಶಿಸ್ತಿ ನಿಂದ ಆರಿಸೋ ಗುಂಡು ನೀನು ಗಡಿಯಳು ಕಂಡು. ಚಪ್ಪರಿ ಸೊಡಿಯೋ ರಾಗಿ ಗುಂಡು ಶಕ್ತಿ ನಡದಲ್ಲಿ ಕಂಡು. ವಿಶ್ವೇಶ್ವರಯ್ಯ ನಮ್ಮ ವಿಶ್ವೇಶ್ವರಯ್ಯ ಅದನ್ನೇ ಉಂಡು ಕನ್ನಂಬಾಡಿ ಕಟ್ಟಿದ ಗಂಡು. ವಿಶ್ವೇಶ್ವರಯ್ಯ ಅದನ್ನೇ ಉಂಡು ಕನ್ನಂಬಾಡಿ ಕಟ್ಟಿದ ಗಂಡು. ಶಕ್ತಿ ಯುಕ್ತಿಗೊಳ್ಳೆಯ ಗಂಡು ನಮ್ಮ ರಾಗಿ ಮುದ್ದೆ ಗುಂಡು. ಲಲ 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 ದಿನ ಬಳಿಕೆ ಲಾಡಿದ ಗುಂಡು ನಮ್ಮ ರಾಗಿ ಮುದ್ದೆ ಚೆಂಡು. ದಿನ ಬಳಿಕೆ ಲಾಡಿನ ಗುಂಡು ನಮ್ಮ ರಾಗಿ ಮುದ್ದೆ ಚೆಂಡು. ಯುಗ ಧರ್ಮ ಅದನ್ನೇ ಉಂಡು, ಯುಗ ಧರ್ಮ ಅದನ್ನೇ ಉಂಡು ಆಡುತ್ತಾನೆ ನೋಡಿದ ಕಂಡು. ಯುಗ ಧರ್ಮ ಅದನ್ನೇ ಉಂಡು ಆಡುತ್ತಾನೆ ನೋಡಿದ ಕಂಡು. ಬಡವ ಪಲ್ಲಿಗ ರುಚಿಯದರಲ್ಲಿ ಕಂಡು ನಮ್ಮ ರಾಗಿ ಮುದ್ದೆ ಗುಂಡು. ಲಲ 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 ರಾಗಿ ಮುದ್ದೆಯ ಗುಂಡು ಗುಂಡು ನೋಡಲು ಚೆಂಡು. ತಿರಿವಡಿ ಒಂದು ಚೆಂಡು ನುಂಗಿ ನೋಡಲು ಚೆಂಡು. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ನಮಸ್ಕಾರ. ಕರುನಾಡ ಮೂಡಲಲ್ಲಿ ಬೆಳ್ಳಿರಾಯರು ಬೆಳಗಿ ಬಣ್ಣದ ನವಿಲು ಕುಣಿದಾವು. ತಂದನಾನ ತಾನ ತಂದನಾನ ಸ್ವಾತಿಯ ಮಳೆ ಹುಯ್ದು ಮುತ್ತುಗಳ ತೆನೆಬಾಗಿ ಭೂತಾಯಿ ನೆನೆದು ಹರಸ್ಯಾಳು. ಮಾವು ಮಲ್ಲಿಗೆಯೊಳಗೆ ಸುಳಿದಾಡಿ ಎಳೆಗಾಳಿ ಕೋಗಿಲೆ ಕುಹು ಎಂದು ಸರವಿಕ್ಕಿತೋ. ಅರಸರ ಕಥೆಯಲ್ಲ ಗುರುಗಳ ಮತಿಯಲ್ಲ ಬಿತ್ತಿ ಬೆಳೆದವರ ಪಾಡು ಹಾಡಾಯಿತೋ. ವೇದವ ವಾದವ ಕಾಣದ ಜನರು ಓದನು ಅರಿಯದೆ ಗಾದೆ ಕಟ್ಟಿದರು. ಮಣ್ಣಲ್ಲಿ ಮಣ್ಣಾಗಿ ಕಂಪು ದಿಕ್ಕಿಗೆ ತುಂಬಿ ಜಗಕ್ಕೆಲ್ಲ ಸೂಸ್ಯಾರೋ.